ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ರಾಜ್ಯ ಪಿಂಚಣಿದಾರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇರುವಂಥದ್ದು. ಸೊ ಬೇಸಿಕಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಅವರ ಒಂದು ರಾಜ್ಯ ಸರ್ಕಾರಿ ನೌಕರರು ರಿಟೈರ್ಮೆಂಟ್ ಆಗುವಂಥ ಒಂದು ಟೈಮಲ್ಲಿ ಎಲ್ಲರಿಗೂ ಕೂಡ ಪಿಂಚಣಿ ಸಿಗುತ್ತೆ. ಸೊ ಆ ಒಂದು ಪಿಂಚಣಿಯ ನಿಯಮಾವಳಿ ಯಾವ ರೀತಿಯಾಗಿದೆ ಮತ್ತು ಪ್ರಸ್ತುತವಾಗಿ ನೀವೇನಾದರೂ ರಿಟೈರ್ಮೆಂಟ್ ಆಗುವಂಥ ಒಂದು ಸಮಯಾವಕಾಶದಲ್ಲಿದ್ದರೆ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಕೂಡ ರಿಟೈರ್ಮೆಂಟ್ ಆಗ್ತಾ ಇದ್ದರೆ ಅವರಿಗೆ ಪಿಂಚಣಿಯ ಲೆಕ್ಕಾಚಾರ ಯಾವ ರೀತಿಯಾಗಿ ಹಾಕಲಾಗುತ್ತೆ. ಸೊ ಮೂಲ ಪಿಂಚಣಿ ಆಗಿರ್ಬೋದು, ಕಮ್ಯುಟೇಷನ್ ಲೆಕ್ಕಾಚಾರ ಆಗಿರ್ಬೋದು, DCRG ಆಗಿರ್ಬೋದು ಮತ್ತು ನಿವ್ವಳ ಪಿಂಚಣಿಯ ಸಂಪೂರ್ಣವಾಗಿರುವಂಥ ಮಾಹಿತಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪಡೆಯೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಕಂಪ್ಲೀಟ್ ಆಗಿರುವಂಥ ಕ್ಯಾಲ್ಕುಲೇಷನ್ಸ್ಗಳಿದೆ, ಕಂಪ್ಲೀಟ್ ಆಗಿರುವಂಥ ಫಾರ್ಮುಲಾಸ್ ಇದೆ, ವಿತ್ ಎಕ್ಸಾಂಪಲ್ಸ್ ಇದರಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಯಾವ ರೀತಿಯಾಗಿ ನಿಮ್ಮ ಒಂದು ಬೇಸಿಕ್ಗೆ ತಕ್ಕಂತೆ ನಿಮ್ಮ ಒಂದು ಪಿಂಚಣಿ ಹೆಚ್ಚಳವಾಗುತ್ತೆ, ಯಾವ ರೀತಿಯಾಗಿ ನಿಮ್ಮ ಒಂದು ಕಮ್ಯುಟೇಷನ್ನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ, ನಿಮ್ಮ ಒಂದು ವಯಸ್ಸಿನ ಆಧಾರದ ಮೇಲೆ, ಅಂದರೆ ನೀವು ಎಷ್ಟು ಸೇವೆಯನ್ನು ಸಲ್ಲಿಸಿದ್ದೀರಾ, ಎಷ್ಟು ವರ್ಷದವರೆಗೂ ನೀವು ಸೇವೆಯಲ್ಲಿದ್ದರೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಒಂದು ಕಮ್ಯುಟೇಷನ್ ಎಷ್ಟಾಗುತ್ತೆ, DCRG ಎಷ್ಟಾಗುತ್ತೆ ಮತ್ತು ಪಿಂಚಣಿ ಎಷ್ಟಾಗುತ್ತೆ, ಈವನ್ ಫ್ಯಾಮಿಲಿ ಪೆನ್ಷನ್ ಎಷ್ಟಾಗುತ್ತೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಆಲ್ ರೈಟ್. ಸೊ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪಿಂಚಣಿ ಲೆಕ್ಕಾಚಾರ, ಮೂಲ ಪಿಂಚಣಿ, ಕಮ್ಯುಟೇಷನ್, DCRG ಮತ್ತು ನಿವ್ವಳ ಪಿಂಚಣಿಯ ಸಂಪೂರ್ಣ ಮಾಹಿತಿ ಅಂತ ಶೀರ್ಷಿಕೆಯಲ್ಲಿ ಫಸ್ಟ್ ಸ್ಲೈಡ್ ನೀವು ನೋಡ್ತಾ ಇದ್ದೀರಾ. ಸೊ ಮೊಟ್ಟ ಮೊದಲನೇದಾಗಿ ನಾವು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡೋದಾದರೆ ಕೆಲವೊಂದಿಷ್ಟು ಬೇಸಿಕ್ಸ್ಗಳನ್ನು ನೋಡೋಣ. ಅಂದರೆ ಇವನ್ ಯಾರಾದರೂ ಫಸ್ಟ್ ಟೈಮ್ ಈ ಒಂದು ವಿಡಿಯೋನ ನೋಡ್ತಾ ಇದ್ರೂ ಕೂಡ ಅವರಿಗೆ ಈ ಒಂದು ಮಾಹಿತಿ ಅರ್ಥ ಆಗುತ್ತೆ. ಸರ್ಕಾರಿ ನೌಕರರು ತಮ್ಮ ಜೀವಮಾನದ ಅಮೂಲ್ಯ ಸಮಯವನ್ನು ಸರ್ಕಾರದ ಸೇವೆಗೆ ಮುಡುಪಾಗಿಟ್ಟ ನಂತರ ನಿವೃತ್ತಿಯ ಜೀವನವನ್ನು ಆರ್ಥಿಕವಾಗಿ ಸ್ವತಂತ್ರವಾಗಿ ಮತ್ತು ನೆಮ್ಮದಿಯಿಂದ ಕಳೆಯಲು ಸರ್ಕಾರ ನೀಡುವ ಮಾಸಿಕ ಆರ್ಥಿಕ ಭದ್ರತೆ ಪಿಂಚಣಿ ಎಂದು ಕರೆಯಲಾಗುತ್ತೆ. ಸೊ ಪಿಂಚಣಿಯ ಅರ್ಥ ಅಂದರೆ ಏನು? ಸರ್ಕಾರ ತಮ್ಮ ಒಂದು ಸರ್ಕಾರಿ ನೌಕರರಿಗೆ ತಮ್ಮ ಒಂದು ಲಾಸ್ಟ್ ಟೈಮ್ ಏನಿರುತ್ತೆ ಆ ಒಂದು ಕೊನೆಯ ಸಮಯಾವಕಾಶವನ್ನು ಆರ್ಥಿಕ ಭದ್ರತೆ ಅಡಿ ಏನು ನೀಡ್ತಾರೆ, ಆರ್ಥಿಕವಾಗಿ ಸ್ವತಂತ್ರವಾಗಿ ನೆಮ್ಮದಿಯಿಂದ ಕಳೆಯಲು ನೀಡುವಂಥ ಒಂದು ಆರ್ಥಿಕ ಭದ್ರತೆ ಅಂತ ಕರೀತಾರೆ. ಅದನ್ನು ನಾವು ಪಿಂಚಣಿ ಅಂತ ಕರಿತೀವಿ. ಸೊ ಎಲ್ಲರೂ ಕೂಡ ಗೊತ್ತಿರುವಂಥ ವಿಷಯ. ಸೊ ಹಾಗಾಗಿ ಜಾಸ್ತಿ ಡಿಸ್ಕಷನ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅರ್ಹತಾ ಸೇವೆ, ಕ್ವಾಲಿಫೈಯಿಂಗ್ ಸರ್ವಿಸ್ ಅಂತ ಕರಿತೀವಿ. ಸೊ ಪಿಂಚಣಿ ಎಲ್ಲರಿಗೂ ಸಿಗುತ್ತಾ ಅಂತ ಒಂದು ಪ್ರಶ್ನೆ ಇರುತ್ತೆ. ಹಾಗಾದರೆ ಅದಕ್ಕೂ ಕೂಡ ಕೆಲವೊಂದಿಷ್ಟು ಅರ್ಹತಾ ಸೇವೆ ಇದೆ. ಇಷ್ಟು ಸರ್ವಿಸ್ ಆದರೆ ಮಾತ್ರ ಇವರಿಗೆ ಪಿಂಚಣಿ ನೀಡಲಾಗುತ್ತೆ, ಕೆಲವೊಂದಿಷ್ಟು ಸರ್ವಿಸ್ ಆಗದೆ ಹೋದರೆ ಪಿಂಚಣಿಯನ್ನು ನೀಡಲಾಗುವುದಿಲ್ಲ ಅಂತ ಒಂದು ಅರ್ಹತಾದಾಯಕ ಸೇವೆ ಅಂತ ಕರೆಯಲಾಗುತ್ತೆ. ಸೊ ಏನಿದೆ ಆ ಒಂದು ಅರ್ಹತಾದಾಯಕ ಸೇವೆ ಅಂತ ನೋಡೋಣ ಬನ್ನಿ. ಸೊ ಅರ್ಹತಾದಾಯಕ ಸೇವೆಯಲ್ಲಿ ಮೊಟ್ಟ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ಪಿಂಚಣಿ ಪಡೆಯಲು ನೌಕರರು ಕನಿಷ್ಠ 10 ವರ್ಷಗಳ ಅರ್ಹತಾ ಸೇವೆಯನ್ನು ಪೂರ್ಣಗೊಳಿಸಿರಬೇಕು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನೀವು ಪಿಂಚಣಿಯನ್ನು ಪಡಿಬೇಕಂದ್ರೆ ಕನಿಷ್ಠ 10 ವರ್ಷಗಳ ಒಂದು ಸೇವೆಯನ್ನು ಸಲ್ಲಿಸಿರಬೇಕಾಗುತ್ತದೆ. ಪೂರ್ಣ ಪ್ರಮಾಣದ ಪಿಂಚಣಿ 50% ಪಡೆಯಲು ಗರಿಷ್ಠ ಅರ್ಹತಾ ಸೇವೆ ಸಾಮಾನ್ಯವಾಗಿ 33 ವರ್ಷಗಳು ಪೂರ್ಣಗೊಳಿಸಬೇಕಾಗಿರುತ್ತದೆ. ಅಂದರೆ ನೀವು ಗರಿಷ್ಠ ಒಂದು ಪಿಂಚಣಿ ಅಂದರೆ ಮೂಲ ವೇತನದ 50% ಪಿಂಚಣಿಯನ್ನು ಪಡಿಬೇಕು ಅಂದರೆ ಗರಿಷ್ಠ ಸಾಮಾನ್ಯವಾಗಿ 33 ವರ್ಷಗಳ ಒಂದು ಸೇವೆಯನ್ನು ಪೂರ್ಣಗೊಳಿಸಬೇಕಾಗಿರುತ್ತದೆ. ಒಂದು ವೇಳೆ ಸೇವಾ ಅವಧಿ 33 ವರ್ಷಗಳಿಗಿಂತ ಕಡಿಮೆ ಇದ್ದರೆ ಪಿಂಚಣಿಯನ್ನು ಸೇವಾ ಅವಧಿಗೆ ಅನುಗುಣವಾಗಿ ಪ್ರೋ ರೇಟ್ ಬೇಸಿಸ್ಗೆ ಲೆಕ್ಕ ಹಾಕಲಾಗುತ್ತದೆ. ಫಾರ್ ಎಕ್ಸಾಂಪಲ್ ನೀವು ಅಂದ್ಕೊಳ್ಳಿ 32 ವರ್ಷ ಇದೆ, ಹಾಗಾದರೆ ಅವರಿಗೆ 50% ಪಿಂಚಣಿ ನೀಡಲಾಗುವುದಿಲ್ಲ ಅಥವಾ ಅವರಿಗೆ ಯಾವುದೇ ರೀತಿಯಾದಂಥ ಪಿಂಚಣಿ ನೀಡಲಾಗುವುದಿಲ್ವಾ ಅಂತ ನಿಮ್ಮ ಒಂದು ಪ್ರಶ್ನೆ ಇದ್ದರೆ ಅದಕ್ಕೆ ಇಲ್ಲೂ ಕೂಡ ಉತ್ತರ ಇದೆ. ಅದನ್ನು ಪ್ರೋ ರೇಟ್ ಬೇಸಿಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಅಂದರೆ ಪ್ರೋ ರೇಟ್ ಅಂದರೆ ಒಂದು ಫಾರ್ಮುಲಾ ಇದೆ, ಅದು ಬೇಸಿಕಲಿ ನಿಮ್ಮ ಒಂದು ಸೇವೆ ಎಷ್ಟಿದೆ ಅದಕ್ಕೆ ಸಂಬಂಧಿಸಿದಂತೆ ಎಷ್ಟು ಪಿಂಚಣಿ ಸಿಗಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿಕೊಡುತ್ತೆ. ಸೊ ಆ ಒಂದು ಫಾರ್ಮುಲಾ ಯೂಸ್ ಮಾಡಿ ಅವರಿಗೆ ಪಿಂಚಣಿಯನ್ನು ನೀಡಲಾಗುತ್ತೆ ಅಂತ ಕ್ಲಿಯರ್ ಆಗಿ ಈ ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಇಲ್ಲಿ ನೋಡಿ, ಒಂದು ಅರ್ಹತಾ ಸೇವೆಯನ್ನು ಲೆಕ್ಕಾಚಾರ ಮಾಡುವಾಗ ರಜೆ, ಅಮಾನತು ಇತ್ಯಾದಿಗಳನ್ನು ನಿಯಮಾನುಸಾರ ಪರಿಗಣಿಸಲಾಗುತ್ತದೆ. ಸೊ ಅರ್ಹತಾ ಸಹಾಯಕ ಸೇವೆಯನ್ನು ಪರಿಗಣಿಸುವಾಗ ರಜೆ ಮತ್ತು ಅಮಾನತುಗಳೇನಾದರೂ ಇದ್ದರೆ ಅದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಅಂತ ಈ ಒಂದು ಪಾಯಿಂಟ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು, ಸೊ ನೆಕ್ಸ್ಟ್ ಪಾಯಿಂಟ್ ಏನು ಹೇಳ್ತಾ ಇದೆ ನೋಡಿ, ಮೂಲ ಪಿಂಚಣಿಯ ಲೆಕ್ಕಾಚಾರ ಯಾವ ರೀತಿಯಾಗಿ ಮಾಡಲಾಗುತ್ತೆ ಅಂತ. ಸೊ ಮೂಲ ಪಿಂಚಣಿಯ ಲೆಕ್ಕಾಚಾರದ ಒಂದು ಸೂತ್ರ ಬಂದ್ಬಿಟ್ಟು, ಸೂತ್ರ ಏನು ಹೇಳುತ್ತೆ,
ಫಾರ್ಮುಲಾ: ಮೂಲ ಪಿಂಚಣಿಯನ್ನು ಬೇಸಿಕ್ ಪೆನ್ಷನ್ ನೌಕರನು ಕೊನೆಯದಾಗಿ ಪಡೆದ ಮೂಲ ವೇತನ ಲಾಸ್ಟ್ ಡ್ರಾನ್ ಬೇಸಿಕ್ ಪೇ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ. ಸೊ ಫಾರ್ಮುಲಾ ಬಂದ್ಬಿಟ್ಟು ಈ ರೀತಿ ಇದೆ: ಬೇಸಿಕ್ ಪೆನ್ಷನ್ ಇಸ್ ಈಕ್ವಲ್ ಟು ಲಾಸ್ಟ್ ಡ್ರಾನ್ ಪೇ ಡಿವೈಡೆಡ್ ಬೈ 2 ಅಂತ ಹೇಳಲಾಗುತ್ತೆ. ಉದಾಹರಣೆಗೆ, ಒಬ್ಬ ನೌಕರನು ನಿವೃತ್ತಿಯ ಸಮಯದಲ್ಲಿ 80,000 ರೂಪಾಯಿ ಮೂಲ ವೇತನವನ್ನು ಪಡಿತಾ ಇದ್ದರೆ, ಆತ ಪೂರ್ಣ ಸೇವೆ ಸಲ್ಲಿಸಿದ್ದರೆ ಅಂದರೆ 32 ವರ್ಷಗಳ ಒಂದು ಅರ್ಹತಾದಾಯಕ ಸೇವೆಯನ್ನು ಸಲ್ಲಿಸಿದ್ದರೆ ಅಂಥವರಿಗೆ ಮೂಲ ಪಿಂಚಣಿ ಎಷ್ಟು ಬರುತ್ತೆ ಅಂದರೆ 80,000 ಡಿವೈಡ್ ಬೈ 2 ದಟ್ ಈಸ್ 40,000. ಸೂಚನೆ: ಕನಿಷ್ಠ ಪಿಂಚಣಿ ಮಿತಿಯನ್ನು ಸರ್ಕಾರ ಕಾಲಕಾಲಕ್ಕೆ ನಿಗದಿಪಡಿಸುತ್ತದೆ. ಸೊ ಹಾಗಾಗಿ 50% ಅಂದರೆ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಡಿವೈಡ್ ಬೈ 2 ನಾವು ಇಲ್ಲಿ ಮಾಡ್ತಾ ಇರುವಂಥದ್ದು ಲಾಸ್ಟ್ ಡ್ರಾನ್ ಪೇ ಡಿವೈಡೆಡ್ ಬೈ 2 ಅಂತ ಕರಿತೀವಿ. ಸೊ ಇದು ಮೂಲ ಪಿಂಚಣಿಯನ್ನು ಲೆಕ್ಕಾಚಾರ ಮಾಡುವಂಥ ಒಂದು ಸರಳವಾಗಿರುವಂಥ ಸೂತ್ರ. ಸೊ ಇದರಲ್ಲೇ ಡಿಫ್ರೆಂಟ್ ಬರುತ್ತೆ, ಇನ್ನೂ ಕೂಡ ಮುಂದೆ ಎಕ್ಸಾಂಪಲ್ಸ್ಗಳಿದೆ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಸ್ವಲ್ಪ ಲೆಂದಿ ಆಗುತ್ತೆ, ಬಟ್ ಇದರಲ್ಲಿ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ ಇರುತ್ತೆ. ಈ ವಿಡಿಯೋ ನೋಡಿದ ಮೇಲೆ ನೀವು ಯಾವುದೇ ಬೇರೆ ವಿಡಿಯೋ ನೋಡುವಂಥ ಅವಶ್ಯಕತೆ ಬೀಳೋದಿಲ್ಲ. ಎಲ್ಲವನ್ನು ಕೂಡ ಇದೇ ಒಂದು ವಿಡಿಯೋನಲ್ಲಿ ನಾವು ಕವರ್ ಮಾಡ್ತೇವೆ. ಸೊ ಇದಾದಮೇಲೆ ನೆಕ್ಸ್ಟ್ ಗರಿಷ್ಠ ಪಿಂಚಣಿ ಮಿತಿಯ ಬಗ್ಗೆ ನಾವು ಮಾತನಾಡೋದಾದರೆ, ಹಾಗಾದರೆ ಕನಿಷ್ಠ ಪಿಂಚಣಿ ಅಷ್ಟಾಯಿತು, ಗರಿಷ್ಠ ಎಷ್ಟು ಬರುತ್ತೆ ಅಂತ. ಗರಿಷ್ಠ ಪಿಂಚಣಿ ಮಿತಿ 50%, ಕೊನೆಯ ಮೂಲ ವೇತನದ 50%. ಇದು ಗರಿಷ್ಠ, ಮ್ಯಾಕ್ಸ್ ಕ್ಯಾಪ್ ಇರುವಂಥದ್ದು, ಮ್ಯಾಕ್ಸಿಮಮ್ ಲಿಮಿಟ್ ಇರುವಂಥದ್ದು. ಸುವರ್ಣ ನಿಯಮ, ದ ಗೋಲ್ಡನ್ ರೂಲ್ ಏನು ಹೇಳುತ್ತೆ ಅಂದರೆ, ಯಾವುದೇ ನೌಕರನಿಗೆ ಸಿಗುವ ಗರಿಷ್ಠ ಮೂಲ ಪಿಂಚಣಿಯು ಅವರ ನಿವೃತ್ತಿಯ ದಿನಾಂಕದಂದು ಪಡೆಯುತ್ತಿದ್ದ ಕೊನೆಯ ಮೂಲ ವೇತನದ 50% ಮೀರುವಂತಿಲ್ಲ. ದಿ ಗೋಲ್ಡನ್ ರೂಲ್, ಇದು ಕರ್ನಾಟಕ ಸರ್ಕಾರದ ಕಡೆಯಿಂದಲೇ ಮಾಡಿರುವಂಥ ರೂಲ್ ಏನು ಹೇಳುತ್ತೆ ಅಂದರೆ, ಯಾವುದೇ ನೌಕರನಿಗೆ ಸಿಗುವ ಗರಿಷ್ಠ ಮೂಲ ಪಿಂಚಣಿಯು ಅವರು ನಿವೃತ್ತಿಯ ದಿನಾಂಕದಂದು ಪಡೆಯುತ್ತಿದ್ದ ಕೊನೆಯ ಮೂಲ ವೇತನದ 50% ಮೀರಿರಬಾರ್ದು. ಅಂದರೆ ಲಾಸ್ಟ್ ಏನು ಪೆನ್ಷನ್ ಬೇಸಿಕ್ ಪಡಿತಾ ಇರ್ತಾರೆ ಅದರ 50% ಮೀರುವಂತಿಲ್ಲ ಅಂತ ಹೇಳ್ತಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಕೊನೆಯ 10 ತಿಂಗಳ ಸರಾಸರಿ ವೇತನವನ್ನು ಆ್ಯಾವ್ರೇಜ್ ಎಮ್ಯುಲೆನ್ಸನ್ನು ಪರಿಗಣಿಸಿ ಯಾವುದು ನೌಕರನಿಗೆ ಲಾಭದಾಯಕವೋ ಅದನ್ನು ನೀಡಲಾಗುತ್ತದೆ. ಸೊ ಒಂದು ಕನಿಷ್ಠ ಲಾಸ್ಟ್ ಬೇಸಿಕ್ ಏನು ಡ್ರಾ ಮಾಡಿದ್ದಾರೆ ಅದರ ಒಂದು ಮೇಲೆ ಬೇಸಿಕ್ 50% ಅಂತ ಕನ್ಸಿಡರ್ ಮಾಡಬಹುದು, ಅಥವಾ ಕೆಲವು ಸಂದರ್ಭಗಳಲ್ಲಿ 10 ತಿಂಗಳ ಲಾಸ್ಟ್ ಏನು ಡ್ರಾ ಮಾಡಿರ್ತಾರೆ ಅದು ಎವರೇಜ್ ಜಾಸ್ತಿ ಇರುತ್ತೆ. ಸೊ ಆ ಒಂದು 10 ತಿಂಗಳ ಸರಾಸರಿ ವೇತನವನ್ನು ಪರಿಗಣಿಸಿ ನೌಕರರಿಗೆ ಯಾವುದು ಲಾಭದಾಯಕ ಆಗುತ್ತೆ ಅದನ್ನು ಪರಿಗಣಿಸಿ ಇಲ್ಲಿ ನೀಡಲಾಗುತ್ತದೆ. ಅದ್ರ ಬಗ್ಗೆ ಹೇಳಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕಮ್ಯುಟೇಷನ್ಗೆ ಸಂಬಂಧಿಸಿದಂತೆ ಇದೆ. ಸೊ ಕಮ್ಯುಟೇಷನ್ಗೆ ಸಂಬಂಧಿಸಿದಂತೆ ಏನು ಹೇಳ್ತಿದ್ದಾರೆ ಅಂತ ನೋಡಿ. ಕಮ್ಯುಟೇಷನ್ ಎಂದರೆ ಏನು ಅಂತ ಮೊಟ್ಟ ಮೊದಲನೇದಾಗಿ ತಿಳಿದುಕೊಳ್ಳಿ. ಭವಿಷ್ಯದಲ್ಲಿ ಪಡೆಯುವ ಮಾಸಿಕ ಪಿಂಚಣಿಯ ಒಂದು ನಿರ್ದಿಷ್ಟ ಭಾಗವನ್ನು ಮುಂಗಡವಾಗಿ ಒಟ್ಟಾರೆ ಮೊತ್ತವಾಗಿ ಲಂಸಮ್ ಪಡೆಯುವ ಸೌಲಭ್ಯವನ್ನು ಕಮ್ಯುಟೇಷನ್ ಎಂದು ಕರೆಯಲಾಗುತ್ತದೆ. ಗೃಹ ನಿರ್ಮಾಣ, ಮಕ್ಕಳ ಮದುವೆ ಮುಂತಾದ ದೊಡ್ಡ ಖರ್ಚುಗಳಿಗೆ ಇದು ನೆರವಾಗುತ್ತದೆ. ಸೊ ಇದು ಕಮ್ಯುಟೇಷನ್ನ ಅರ್ಥ ಆ್ಯಕ್ಚುಲಿ. ಸೊ ಕಮ್ಯುಟೇಷನ್ ಅಂದರೆ ಏನು? ಕೂಡಿಸೋದಂತ ಅರ್ಥ. ಭವಿಷ್ಯದಲ್ಲಿ ಪಡೆಯುವ ಮಾಸಿಕ ಪಿಂಚಣಿಯ ಒಂದು ನಿರ್ದಿಷ್ಟ ಭಾಗವನ್ನು ಮುಂಗಡವಾಗಿ ಒಟ್ಟಾರೆ ಮೊತ್ತವಾಗಿ ಲಂಸಮ್ ಪಡೆಯುವ ಸೌಲಭ್ಯವನ್ನು ಕಮ್ಯುಟೇಷನ್ ಎಂದು ಕರೆಯಲಾಗುತ್ತದೆ. ಗೃಹ ನಿರ್ಮಾಣ ಮತ್ತು ಮಕ್ಕಳ ಮದುವೆಯಲ್ಲಿ ಇಂಥ ಒಂದಿಷ್ಟು ಕೆಲವು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಮಯಾವಕಾಶದಲ್ಲಿ ಸರ್ಕಾರಿ ನೌಕರರಿಗೆ ರಿಟೈರ್ಮೆಂಟ್ ಆದಮೇಲೆ ಕಮ್ಯುಟೇಷನ್ ಹಣವನ್ನು ನೀಡಲಾಗುತ್ತದೆ. ಸೊ ಈ ಒಂದು ಕಮ್ಯುಟೇಷನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ ಅಂತ, ಅದಕ್ಕೆ ಸಂಬಂಧಿಸಿದಂಥ ನಿಯಮಾವಳಿಗಳು ಏನಿದೆ ಅಂತ ನಾವು ನೋಡೋದಾದರೆ, ಮೊಟ್ಟ ಮೊದಲನೇದಾಗಿ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಗರಿಷ್ಠ ಮಿತಿ 1/3 ಅಂತ ಹೇಳ್ತಿದ್ದಾರೆ. ಸೊ ಇದೇನರ್ಥ? ಗರಿಷ್ಠ ಮಿತಿ 1/3 ಅಂದರೆ ನೌಕರರು ತಮ್ಮ ಮೂಲ ಪಿಂಚಣಿಯ ಗರಿಷ್ಠ 33.33% ಮೊತ್ತವನ್ನು ಮಾತ್ರ ಕಮ್ಯೂಟ್ ಮಾಡಲು ಅವಕಾಶವಿದೆ. ಸೊ ಕಮ್ಯೂಟ್ ಮಾಡೋದಕ್ಕೆ ಒಂದು ನಿಯಮ ಇದೆ. ಅದೇನು ಹೇಳುತ್ತೆ ಅಂದರೆ, ನೌಕರರು ತಮ್ಮ ಮೂಲ ಪಿಂಚಣಿಯ 33.33% ಮಾತ್ರ, 1/3 ಭಾಗವನ್ನು ಮಾತ್ರ ಕಮ್ಯೂಟ್ ಮಾಡಲು ಅವಕಾಶವನ್ನು ಮಾಡಿಕೊಡಲಾಗಿದೆ. ಲೆಕ್ಕಾಚಾರ ಯಾವ ರೀತಿಯಾಗಿರುತ್ತೆ ಅಂದರೆ, ಕಮ್ಯೂಟೆಡ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಅಮೌಂಟ್ ಕಮ್ಯೂಟೆಡ್ ಇಂಟು 12 ಇಂಟು ಕಮ್ಯೂಟೇಷನ್ ಫ್ಯಾಕ್ಟರ್ ಅಂತ ಹೇಳಲಾಗುತ್ತೆ. ನಿವೃತ್ತಿಯ ನಂತರದ ಮುಂದಿನ ಹುಟ್ಟು ಹಬ್ಬದ ವಯಸ್ಸಿನ ಆಧಾರದ ಮೇಲೆ ಇಲ್ಲಿ ಏಜನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತದೆ. ಮರುಸ್ಥಾಪನೆ ರಿಸ್ಟೋರೇಷನ್ ಯಾವ ರೀತಿ ಆಗುತ್ತೆ ಅಂದರೆ, ಒಮ್ಮೆ ಕಮ್ಯುಟೇಷನ್ ಮಾಡಿದರೆ ಪ್ರತಿ ತಿಂಗಳ ಪಿಂಚಣಿಯಲ್ಲಿ ಆ ಮೊತ್ತ ಕಡಿತವಾಗುತ್ತದೆ. 15 ವರ್ಷಗಳ ನಂತರ ಪೂರ್ಣ ಪಿಂಚಣಿ ಮರುಸ್ಥಾಪನೆಯಾಗುತ್ತದೆ. ಅಂದರೆ ನೀವು ಕಮ್ಯುಟೇಷನ್ಗೆ 1/3 ಹಣವನ್ನು ನೀವು ತೆಗೆದುಕೊಳ್ತೀರಾ. ಸೊ ಪ್ರತಿ ತಿಂಗಳು ಪಿಂಚಣಿಯಿಂದ 15 ವರ್ಷದವರೆಗೆ ಪ್ರತಿ ತಿಂಗಳು ಪಿಂಚಣಿಯಿಂದ ಅಂದರೆ 15 ವರ್ಷಗಳ ಒಂದು EMI ಆಗುತ್ತೆ ಅಂತಲೇ ಅಂದ್ಕೊಳ್ಳಿ. ಸೊ ಅದು 15 ವರ್ಷಗಳ ನಂತರ ಕಂಪ್ಲೀಟ್ ಆಗಿ ಅದು ಮರುಸ್ಥಾಪನೆ ಆಗುವಂಥದ್ದು ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಇದು ಕಮ್ಯುಟೇಷನ್ಗೆ ಸಂಬಂಧಿಸಿದಂಥ ಒಂದು ಪ್ರಮುಖ 3 ನಿಯಮಗಳನ್ನು ನಾವು ನೋಡಿದ್ದೇವೆ.
ಆ್ಯಂಡ್ ತುಟ್ಟಿ ಭತ್ಯೆ ಯಾವ ರೀತಿಯಾಗಿ ಇಲ್ಲಿ ಪಿಂಚಣಿದಾರರಿಗೆ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಅಂತ ನಾವು ನೋಡೋದಾದರೆ, ತುಟ್ಟಿ ಭತ್ಯೆ ಡಿಯರೆನ್ಸ್ ರಿಲೀಫ್ DR ಬೆಲೆ ಏರಿಕೆಗೆ ಪರಿಹಾರ. ನಿವೃತ್ತರಾದ ಮೇಲೂ ಕೂಡ ಬೆಲೆ ಏರಿಕೆಯನ್ನು ಎದುರಿಸಲು ಸರ್ಕಾರವು ಮೂಲ ಪಿಂಚಣಿಯ ಮೇಲೆ ತುಟ್ಟಿ ಭತ್ಯೆ DR ಅನ್ನು ನೀಡುತ್ತದೆ. ಇದು ಸರ್ಕಾರಿ ನೌಕರರ DA ಬದಲಾದಂತೆಲ್ಲ ಬದಲಾಗುತ್ತದೆ. ಮುಖ್ಯ ಅಂಶ ಅಂದರೆ ಸರ್ಕಾರಿ ನೌಕರನು ಪಿಂಚಣಿಯನ್ನು ಕಮ್ಯೂಟ್ ಮಾಡಿದ್ದರೂ ಸಹ ತುಟ್ಟಿ ಭತ್ಯೆಯನ್ನು ಕಡಿತಕ್ಕೂ ಮುನ್ನ ಇದ್ದ ಒಟ್ಟು ಮೂಲ ಪಿಂಚಣಿಯ ಮೇಲೆಯೇ ಲೆಕ್ಕ ಹಾಕಲಾಗುತ್ತದೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ನೋಡಿ. ಸರ್ಕಾರಿ ನೌಕರರು ಕಮ್ಯೂಟ್ ಮಾಡಿದ್ದರೂ ಕೂಡ, ಅಂದರೆ ಒಂದಿಷ್ಟು ಲಂಸಮ್ ಅಮೌಂಟನ್ನು ತೆಗೆದುಕೊಂಡಿದ್ದರೂ ಕೂಡ DA ಕಡಿತಕ್ಕೂ ಮುನ್ನ ಇದ್ದ ಒಟ್ಟು ಮೂಲ ಪಿಂಚಣಿಯ ಮೇಲೆಯೇ ಲೆಕ್ಕ ಹಾಕಲಾಗುತ್ತದೆ. ಸೊ ಇದರಿಂದ ಸರ್ಕಾರಿ ನೌಕರರಿಗೆ ಇಲ್ಲಿ ಲಾಭ ಆಗ್ತಾ ಇರುವಂಥದ್ದು. ಏನಕ್ಕಂದರೆ DA ಏನಿದೆ, ತುಟ್ಟಿ ಭತ್ಯೆ ಏನಿದೆ, ಬೇಸಿಕ್ನ ಮೇಲೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಆ ಕಮ್ಯೂಟ್ ಮಾಡಿದ ಮೇಲೆ ಕೆಲವೊಂದಿಷ್ಟು ಹಣನ ಡಿಡಕ್ಟ್ ಮಾಡಲಾಗುತ್ತೆ. ಬಟ್ ಆ ಡಿಡಕ್ಷನ್ ಮಾಡೋಕ್ಕಿಂತ ಮುಂಚೆ ಏನು ಪಿಂಚಣಿ ಇದೆ, ಆ ಒಂದು ಪಿಂಚಣಿಯ ಮೇಲೆ DAನ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದ್ರಿಂದ ಸರ್ಕಾರಿ ಪಿಂಚಣಿದಾರರಿಗೆ ಇಲ್ಲಿ ಹೆಲ್ಪ್ ಆಗ್ತಾ ಇರುವಂಥದ್ರ ಬಗ್ಗೆಯೂ ಕೂಡ ನೀವು ಗಮನ ಹರಿಸಬೇಕಾಗುತ್ತದೆ. ಸೊ ಹಾಗಾದರೆ ನೆಟ್ ಪೆನ್ಷನ್ನ ಒಂದು ಫಾರ್ಮುಲಾ ಯಾವ ರೀತಿ ಬರುತ್ತೆ ಅಂತ ನಾವು ನೋಡೋದಾದರೆ, ನೆಟ್ ಪೆನ್ಷನ್ ಬಂದ್ಬಿಟ್ಟು ಈ ರೀತಿ ಆಗುವುದು. ನಿವ್ವಳ ಪಿಂಚಣಿ = ಮೂಲ ಪಿಂಚಣಿ ಮೈನಸ್ ಕಮ್ಯೂಟೆಡ್ ಮೊತ್ತ ಪ್ಲಸ್ ತುಟ್ಟಿ ಭತ್ಯೆ DR ಬ್ಯಾಂಕ್ ಖಾತೆಗೆ ಜಮಾ ಆಗುವ ಒಂದು ಪ್ರತಿ ತಿಂಗಳ ಮೊತ್ತ ಇದು. ಸೊ ಅದರಲ್ಲಿ ಏನೇನು ಬರುತ್ತೆ, ನಿಮ್ಮ ಒಂದು ಬೇಸಿಕ್ ಪೆನ್ಷನ್, ಮೂಲ ಪಿಂಚಣಿ, ಕಮ್ಯೂಟೆಡ್ ಮೊತ್ತ ಅಂದರೆ ನೀವು ಎಷ್ಟು 1/3 ಹಣವನ್ನು ನೀವು ಆಲ್ರೆಡಿ ಮುಂಗಡವಾಗಿ ಪಡೆದಿರ್ತೀರಾ. ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ತಿಂಗಳಿಗೆ EMI ರೂಪದಲ್ಲಿ ಕೆಲವೊಂದಿಷ್ಟು ಹಣನ ಡಿಡಕ್ಟ್ ಮಾಡಲಾಗುತ್ತೆ. ಸೊ ಅದು ಇಲ್ಲಿ ಮೈನಸ್ ಆಗ್ತಾ ಇದೆ. ಪ್ಲಸ್ ಏನು ಡಿಯರೆನ್ಸ್ ರಿಲೀಫ್ ಇದೆ 10%, 15% ಅಥವಾ ಏನು ಕಾಲಕ್ಕೆ ಸರ್ಕಾರ ಇದನ್ನು ಏನು ಪರಿಷ್ಕರಣೆ ಮಾಡ್ತಾ ಇರುತ್ತೆ, ಆ ಒಂದು ತುಟ್ಟಿ ಭತ್ಯೆ ಕೂಡ ಇಲ್ಲಿ ಆ್ಯಡ್ ಆಗುತ್ತೆ. ಸೊ ಮೂಲ ಪಿಂಚಣಿ ಮೈನಸ್ ಕಮ್ಯೂಟೆಡ್ ಮೊತ್ತ ಪ್ಲಸ್ ತುಟ್ಟಿ ಭತ್ಯೆ, ಇದು ಆ್ಯಕ್ಚುಲ್ ಆಗಿ ಬ್ಯಾಂಕ್ ಖಾತೆಗೆ ಬರುವಂಥ ಒಂದು ಹಣ ಆಗಿರುತ್ತೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಗ್ರ್ಯಾಚ್ಯುಟಿ. ಸೊ ಇವಾಗ ಪೆನ್ಷನ್ ಆಯಿತು, ಕಮ್ಯೂಟೇಷನ್ ಆಯಿತು, ಗ್ರ್ಯಾಚ್ಯುಟಿ DCRG ಅಂತ ಏನು ನಾವು ಕರಿತೀವಿ. ಸೊ ಇದರ ಅರ್ಥ ಏನಿದೆ, ಯಾವ ರೀತಿಯಾಗಿ ಗ್ರ್ಯಾಚ್ಯುಟಿನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ, ಸೊ ಇದಕ್ಕೆ ಸಂಬಂಧಿಸಿದಂತೆ ಕೂಡ ಒಂದು ಸಂಪೂರ್ಣವಾಗಿರುವಂಥ ಮಾಹಿತಿ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ಡೆತ್ ಕಮ್ ರಿಟೈರ್ಮೆಂಟ್ ಗ್ರ್ಯಾಚ್ಯುಟಿ ಅಂತ ಕರಿತೀವಿ. ಸೊ DCRG ಅರ್ಥ ಡೆತ್ ಕಮ್ ರಿಟೈರ್ಮೆಂಟ್ ಗ್ರ್ಯಾಚ್ಯುಟಿ, ಮರಣ ಹೊಂದೋದು ಅಥವಾ ರಿಟೈರ್ಮೆಂಟ್ ಹೊಂದೋದು, ಅದಕ್ಕೆ ನಿವೃತ್ತಿಯ ಸಮಯದಲ್ಲಿ ಸಿಗುವ ಮತ್ತೊಂದು ದೊಡ್ಡ ಆರ್ಥಿಕ ನೆರವು ಡೆತ್ ಕಮ್ ಗ್ರ್ಯಾಚ್ಯುಟಿ DCRG ಅಂತ ಶಾರ್ಟ್ ಫಾರ್ಮಲ್ಲಿ ಕರೆಯಲಾಗುತ್ತೆ. ಪ್ರತಿ ಪೂರ್ಣಗೊಂಡ 6 ತಿಂಗಳ ಸೇವೆಗೆ ಕೊನೆಯ ವೇತನ ಅಂದರೆ ಮೂಲ ವೇತನ ಪ್ಲಸ್ DAದ 1/4 ಭಾಗವನ್ನು ಗ್ರ್ಯಾಚ್ಯುಟಿಯಾಗಿ ನೀಡಲಾಗುತ್ತದೆ. ಅಂದರೆ ಪ್ರತಿ 6 ತಿಂಗಳಿಗೆ ನೀವು ಏನು ಸೇವೆ ಸಲ್ಲಿಸ್ತೀರಾ, ಆ ಒಂದು ಸೇವೆಗೆ ಕೊನೆಯ ಒಂದು ಮೂಲ ವೇತನ ಏನಿರುತ್ತೆ, ಲಾಸ್ಟ್ ಒಂದು ಬೇಸಿಕ್ ಏನಿರುತ್ತೆ, ಅದರ ಒಂದು 1/4 ಭಾಗವನ್ನು ಗ್ರ್ಯಾಚ್ಯುಟಿ ರೂಪದಲ್ಲಿ ಸರ್ಕಾರಿ ನೌಕರರಿಗೆ ನೀಡಲಾಗುತ್ತದೆ. ಗರಿಷ್ಠ ಮಿತಿ 7ನೇ ವೇತನ ಆಯೋಗದ ಅನ್ವಯ ಇದರ ಒಂದು ಗರಿಷ್ಠ ಮಿತಿಯನ್ನು ಗಮನಾರ್ಹವಾಗಿ ಹೆಚ್ಚಿಸಲಾಗಿದೆ. ಉದಾಹರಣೆಗಾಗಿ 20 ಲಕ್ಷ ಅಥವಾ 25 ಲಕ್ಷದವರೆಗೆ ಇದನ್ನು ಇನ್ಕ್ರೀಸ್ ಮಾಡಲಾಗಿದೆ. ಸೊ ಗ್ರ್ಯಾಚ್ಯುಟಿ ನೋಡಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಒಂದು ಲಂಪ್ಸಮ್ ಒಳ್ಳೆಯ ಒಂದು ಅಮೌಂಟು ಸರ್ಕಾರಿ ನೌಕರರ ಒಂದು ಖಾತೆಗೆ ಬರ್ತಾ ಇರುವಂಥದ್ದು. DCRGಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಪಾಯಿಂಟನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಪ್ರತಿ 6 ತಿಂಗಳು ಸೇವೆ ಸಲ್ಲಿಸಿದ್ದಕ್ಕೆ 1/4 ಬೇಸಿಕ್ನ 1/4 ಭಾಗವನ್ನು ಗ್ರ್ಯಾಚ್ಯುಟಿ ರೂಪದಲ್ಲಿ ನೀಡಲಾಗುತ್ತದೆ. ಇದರ ಒಂದು ಮ್ಯಾಕ್ಸಿಮಮ್ ಲಿಮಿಟ್ ಏನಿದೆ ಮೊದಲು ಕಡಿಮೆ ಇತ್ತು, ಬಟ್ ರೀಸೆಂಟಾಗಿ 2024ರಲ್ಲಿ 7ನೇ ವೇತನ ಆಯೋಗ ಇಂಪ್ಲಿಮೆಂಟ್ ಮಾಡಿದ ನಂತರ ಇದರ ಒಂದು ಗರಿಷ್ಠ ಮಿತಿಯನ್ನು ಹೆಚ್ಚಳ ಮಾಡಲಾಗಿದ್ದು, ಇವಾಗ ಇದು 20ರಿಂದ 25 ಲಕ್ಷದವರೆಗೂ ಕೂಡ ಇಲ್ಲಿ ಹೆಚ್ಚಿನ ಒಂದು ಗ್ರ್ಯಾಚ್ಯುಟಿಯನ್ನು ಪಡೆಯುವಂಥ ಸಮಯಾವಕಾಶ ಅಥವಾ ಒಂದು ಅಪರ್ಚುನಿಟಿ ಏನಿದೆ ನೀಡಲಾಗಿದೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟಿದ್ರಲ್ಲಿ ಇದು ಪಿಂಚಣಿದಾರರಿಗೆ ಬಡ್ಡಿ ರಹಿತ ಆರ್ಥಿಕ ಭದ್ರತೆ ಆಗಿದೆ. ಸೊ ಇದು ಒಂದು ವಿದೌಟ್ ಬಡ್ಡಿ ಒಂದು ಆರ್ಥಿಕ ಭದ್ರತೆಯನ್ನು ಕೂಡ ಇಲ್ಲಿ ಒದಗಿಸಲಾಗಿದೆ. ಸೊ ಫ್ಯಾಮಿಲಿ ಪೆನ್ಷನ್ ಬಗ್ಗೆ ನಾವು ಮಾತನಾಡೋದಾದರೆ, ಅಂದರೆ ಇದು ಗ್ರ್ಯಾಚ್ಯುಟಿ ಬಗ್ಗೆ ಆಯಿತು. ಫ್ಯಾಮಿಲಿ ಪೆನ್ಷನ್ನ ಬಗ್ಗೆ ನಾವು ಮಾತನಾಡೋದಾದರೆ ಯಾವ ರೀತಿಯಾಗಿದೆ ಅಂತ ಮಾಹಿತಿ ನೋಡಿ. ಇಲ್ಲಿ ಫ್ಯಾಮಿಲಿ ಪೆನ್ಷನ್ ಇದಕ್ಕೆ ಬೇಕಾಗಿರುವಂಥ ಒಂದು ಅರ್ಹತೆ ಏನಿದೆ, ಪಿಂಚಣಿದಾರರು ಮರಣ ಹೊಂದಿದರೆ ಅಥವಾ ಅವರ ಒಂದು ಪತ್ನಿ ಅಥವಾ ಪತಿಗೆ, ಅರ್ಹ ಅವಲಂಬಿತರಿಗೆ, ವಿಕಲಚೇತನ ಮಕ್ಕಳು ಇತ್ಯಾದಿ ಅವರಿಗೆ ಕುಟುಂಬ ಪಿಂಚಣಿಯನ್ನು ನೀಡಲಾಗುತ್ತೆ. ಸೊ ಕುಟುಂಬ ಪಿಂಚಣಿಯನ್ನು ಯಾರಿಗೆ ನೀಡಲಾಗುತ್ತೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿರುತ್ತೆ. ಸೊ ಪಿಂಚಣಿದಾರರು ಮರಣ ಹೊಂದಿದರೆ, ಮೊಟ್ಟ ಮೊದಲನೇದಾಗಿ ತಿಳಿದುಕೊಳ್ಳಿ, ಪಿಂಚಣಿದಾರರು ಇದಕ್ಕಾಗಿ ಮರಣ ಹೊಂದಬೇಕಾಗುತ್ತೆ. ಸೊ ಪತಿ ಸರ್ಕಾರಿ ನೌಕರಿಯಲ್ಲಿದ್ದರೆ ಪತ್ನಿಗೆ ನೀಡಲಾಗುತ್ತೆ, ಪತ್ನಿ ನೌಕರಿಯಲ್ಲಿದ್ದರೆ ಪತಿಗೆ ನೀಡಲಾಗುತ್ತೆ.
ಅಥವಾ ಅರ್ಹ ಅವಲಂಬಿತರಂದ್ರೆ ಯಾರು ಬರ್ತಾರೆ? ವಿಕಲಚೇತನ ಮಕ್ಕಳು ಮತ್ತು ಇತ್ಯಾದಿ. ಸೊ ಇಲ್ಲಿ ಕೆಲವೊಂದಿಷ್ಟು ಕಾಮನ್ ಪ್ರಶ್ನೆಗಳು ಬರುತ್ತೆ. ಅಂದರೆ ತಂದೆ ಸರ್ಕಾರಿ ಜಾಬಲ್ಲಿದ್ದು ತಂದೆ ತೀರಿ ಹೋದ ನಂತರ ಅವರ ಒಂದು ಮಕ್ಕಳಿಗೆ ಬರುತ್ತಾ ಅಂತ ಕೂಡ ಕೇಳ್ತಿದ್ದಾರೆ. ಬಟ್ ಮಕ್ಕಳಿಗೆ ಬರುತ್ತಾ ಅನ್ನೋ ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರ ನೀಡಬೇಕು ಅಂದರೆ ಮೊದಲು ಅವರ ಒಂದು ಪತ್ನಿ ಬದುಕಿದ್ದಾರಾ ಅಥವಾ ಅವರು ತೀರೋಗಿದ್ದಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಅವರ ಒಂದು ಪತ್ನಿ ಇದ್ದರೆ ಇಮಿಡಿಯೇಟ್ ಆಗಿ ಅವರಿಗೆ ನೀಡಲಾಗುತ್ತೆ. ಮಕ್ಕಳಿಗೆ ಬರುತ್ತೆ, ಬಟ್ ಅವರು ಕೂಡ ವಿಕಲಚೇತನ ಅಂದರೆ ಹ್ಯಾಂಡಿಕ್ಯಾಪ್ಟ್ ಮಕ್ಕಳಿದ್ರು ಮಾತ್ರ ಅವರಿಗೆ ಈ ಒಂದು ಪೆನ್ಷನ್ ಸೌಲಭ್ಯವನ್ನು ನೀಡಲಾಗುತ್ತೆ. ಅದಕ್ಕೆ ಸಂಬಂಧಿಸಿದಂತೆ ಕ್ಲಿಯರ್ ಆಗಿರುವಂಥ ಮಾಹಿತಿ ಇಲ್ಲಿ ನೀಡಲಾಗ್ತಾ ಇದೆ ನೋಡಿ. ಹ್ಯಾಂಡಿಕ್ಯಾಪ್ಟ್ ಮಕ್ಕಳಿದ್ರೆ ಅವ್ರಿಗೆ ಮಾತ್ರ ನೀಡಲಾಗುತ್ತೆ. ಉಳಿದ ಒಂದು ಸಂದರ್ಭದಲ್ಲಿ ಪತ್ನಿಗೆ ನಾರ್ಮಲ್ ಆಗಿ ಅಥವಾ ಪತಿಗೆ ನಾರ್ಮಲ್ ಆಗಿ ನೀಡಲಾಗ್ತಾ ಇರುವಂಥದ್ರ ಬಗ್ಗೆ ಮಾಹಿತಿ ಇಲ್ಲಿ ಬರ್ತಾ ಇದೆ. ಸೊ ಇದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ವರ್ಧಿತ ದರ ಅಂದರೆ ಎನ್ಹಾನ್ಸ್ಡ್ ರೇಟ್ ಏನಿದೆ, ಮರಣ ದಿನಾಂಕದಿಂದ 7 ವರ್ಷಗಳವರೆಗೆ ಅಥವಾ ಪಿಂಚಣಿದಾರರಿಗೆ 67 ವರ್ಷ ವಯಸ್ಸಾಗುತ್ತಿದ್ದ ಅವಧಿಯವರೆಗೆ ಯಾವುದು ಕಡಿಮೆಯೋ ಅದು ಕೊನೆಯ ವೇತನದ 50% ಕುಟುಂಬ ಪಿಂಚಣಿ ಸಿಗುತ್ತದೆ. ಸೊ ನೋಡಿ, ಕುಟುಂಬ ಪಿಂಚಣಿ ನಾರ್ಮಲಿ 30% ಇರುತ್ತೆ. ಬಟ್ ಕೆಲವೊಂದು ಫಸ್ಟ್ ಫೇಸಲ್ಲಿ ವರ್ಧಿತ ದರ ಎನ್ಹಾನ್ಸ್ಡ್ ರೇಟ್ನ ಅಡಿಯಲ್ಲಿ ಮರಣ ದಿನಾಂಕದಿಂದ 7 ವರ್ಷದವರೆಗೆ, ಸರ್ಕಾರಿ ನೌಕರ ತೀರಿ ಹೋದ ನಂತರ 7 ವರ್ಷದವರೆಗೆ ಅಥವಾ ಪಿಂಚಣಿದಾರರಿಗೆ 67 ವರ್ಷ ವಯಸ್ಸಾಗುತ್ತಿದ್ದ ಅವಧಿಯವರೆಗೆ, ಅಂದರೆ ಪತ್ನಿ ಪಿಂಚಣಿಯನ್ನು ಪಡಿತಾ ಇದ್ದರೆ ಅವರಿಗೆ 67 ವರ್ಷ ಅವಧಿಯ ಒಂದು 67 ವರ್ಷ ಅವಧಿ ಆಗುವವರೆಗೆ ಇದರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದನ್ನು ಕನ್ಸಿಡರ್ ಮಾಡಲಾಗುತ್ತೆ. ಅಲ್ಲಿಯವರೆಗೆ ಏನು ಸರ್ಕಾರಿ ನೌಕರನಿಗೆ 50% ಪಿಂಚಣಿಯನ್ನು ನೀಡಲಾಗ್ತಾ ಇತ್ತು ಅದೇ ಒಂದು ಪಿಂಚಣಿಯನ್ನು ಇಲ್ಲಿ ನೀಡಲಾಗುತ್ತೆ. ಸೊ ಫ್ಯಾಮಿಲಿ ಪೆನ್ಷನ್ ನಾರ್ಮಲ್ ಆಗಿ ಹೇಳ್ತಾರೆ 30% ಮಾತ್ರ ಬರುತ್ತೆ ಅಂತ, ಅದು ಆಮೇಲೆ ನಂತರ ಬರುವಂಥದ್ದು 30%. ಬಟ್ ಇನಿಷಿಯಲಿ ಏನು 7 ವರ್ಷ ಅಥವಾ ಪಿಂಚಣಿದಾರರಿಗೆ 67 ವರ್ಷ ವಯಸ್ಸು ಆಗೋವರೆಗೆ 50%ರಷ್ಟು ಪಿಂಚಣಿಯನ್ನು ನೀಡಲಾಗ್ತಾ ಇರುವಂಥದ್ದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಜಾಸ್ತಿ ಜನರಿಗೆ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳಿ. ಸೊ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸಾಮಾನ್ಯ ದರ ಏನು ಹೇಳುತ್ತೆ ಅಂದರೆ ನಾರ್ಮಲ್ ರೇಟ್ 7 ವರ್ಷ ಆದ ನಂತರ ವರ್ಧಿತ ದರದ ಅವಧಿ ಮುಗಿದ ನಂತರ ಕೊನೆಯ ಮೂಲ ವೇತನದ 30% ಮೊತ್ತವನ್ನು ಸಾಮಾನ್ಯ ಕುಟುಂಬ ಪಿಂಚಣಿಯಾಗಿ ನೀಡಲಾಗುತ್ತದೆ. ಸೊ ಇದು ನಾರ್ಮಲ್ ಆಗಿ ಲೈಫ್ ಲಾಂಗ್ ಬರುವಂಥ ಒಂದು ಫ್ಯಾಮಿಲಿ ಪೆನ್ಷನ್ ಅಂತ ಕರಿತೀವಿ. ಮೂಲ ವೇತನದ 30% ಮೊತ್ತವನ್ನು ಕುಟುಂಬ ಪಿಂಚಣಿ ರೂಪದಲ್ಲಿ ಪತ್ನಿ ಅಥವಾ ಅವಲಂಬಿತ ಮಕ್ಕಳಿಗೆ ನೀಡಲಾಗುತ್ತದೆ. ತುಟ್ಟಿ ಭತ್ಯೆ ಬಂದ್ಬಿಟ್ಟು ಇದು ನಾರ್ಮಲ್ ಇರುತ್ತೆ ಆ್ಯಸ್ ಯೂಶ್ವಲ್. ಕುಟುಂಬ ಪಿಂಚಣಿಗೂ ಸಹ ಸರ್ಕಾರವು ಕಾಲಕಾಲಕ್ಕೆ ತುಟ್ಟಿ ಭತ್ಯೆಯನ್ನು ಹೆಚ್ಚಳ ಮಾಡುತ್ತದೆ. ಯಾವ ರೀತಿಯಾಗಿ ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂಥ ನೌಕರರಿಗೆ DA ಬರ್ತಾ ಇರುತ್ತೆ, ಅದೇ ರೀತಿಯಾಗಿ ನಿವೃತ್ತರಿಗೆ DR ಬರ್ತಾ ಇರುತ್ತೆ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಚೇಂಜಸ್ ಇರೋದಿಲ್ಲ. DA ನಾರ್ಮಲ್ ಆಗಿರುತ್ತೆ ಎಲ್ಲರಿಗೂ ಕೂಡ. ಆಲ್ರೈಟ್. ಸೊ ಇದಾದಮೇಲೆ ನೆಕ್ಸ್ಟ್ ಒಂದು ಪಾಯಿಂಟ್ ನಾವು ನೋಡೋಣ. ಒಂದು ಉದಾಹರಣೆಯಾಗಿ ಲೆಕ್ಕಾಚಾರವನ್ನು ಇಲ್ಲಿ ತೆಗೆದುಕೊಳ್ತಾ ಇರುವಂಥದ್ದು ನೋಡಿ. ಸೊ ವಿವರ ಬಂದ್ಬಿಟ್ಟು ಸೂತ್ರ ಮತ್ತು ವಿವರಣೆ, ಬೇಸಿಕಲಿ ಮೊತ್ತ ಎಷ್ಟಾಗುತ್ತೆ ಅಂತ ಈ 3 ಕಾಲಮ್ಸ್ಗಳನ್ನು ಅಬ್ಸರ್ವ್ ಮಾಡಿ. ಸೊ ಕೊನೆಯ ಮೂಲ ವೇತನ ಲಾಸ್ಟ್ ಬೇಸಿಕ್ ಪೇ ಉದಾಹರಣೆಗೆ ಊಹಿಸಿದ ಒಂದು ಮೊತ್ತ 80,000 ರೂಪಾಯಿ. ಮೂಲ ಪಿಂಚಣಿ ಬೇಸಿಕ್ ಪೇ ಎಷ್ಟಾಗುತ್ತೆ? ಸೊ ಇದು ಸೂತ್ರ ಏನು ಹೇಳುತ್ತೆ, 80,000 / 2 ಅಂದರೆ 50%, ಅಂದರೆ ಬೇಸಿಕ್ ಪೆನ್ಷನ್ ಎಷ್ಟಾಗುತ್ತೆ 40,000 ರೂಪಾಯಿ ಆಯಿತು. ಕಮ್ಯೂಟೆಡ್ ಅಮೌಂಟ್ ಎಷ್ಟಾಗುತ್ತೆ 40,000 ಇಂಟು ಅದರ ಒಂದು 33.33%, 1/3 ಭಾಗ ಅಂತ ಕರಿತೀವಿ. ಸೊ ಬೇಸಿಕ್ ಎಷ್ಟಿದೆ 40,000 ಇದೆ. ಸೊ ಹಾಗಾಗಿ 40,000 ಒಂದು 33.33% ಅಂದರೆ 13,333 ರೂಪಾಯಿ ಇಲ್ಲಿ ಕಡಿತ ಮಾಡಲಾಗುತ್ತದೆ. ಆ್ಯಂಡ್ ತುಟ್ಟಿ ಭತ್ಯೆ DA ಎಷ್ಟಿದೆ, ಉದಾಹರಣೆಗೆ 40% ನಡೀತಾ ಇದೆ ಅಂತ ಅಂದ್ಕೊಳ್ಳಿ. ಸೊ 40,000 ಇಂಟು 40% ಮೂಲ ಪಿಂಚಣಿಯ ಮೇಲೆ ಲೆಕ್ಕಾಚಾರ ಮಾಡಲಾಗುತ್ತೆ. ಸೊ ದಟ್ ಈಸ್ 16,000 ರೂಪಾಯಿ ಆಯಿತು. ಸೊ ಇಲ್ಲಿ ನೀವು ಕಮ್ಯೂಟೆಡ್ ಅಮೌಂಟನ್ನು ನೀವು 1/3 ಮುಂಗಡವಾಗಿ ಪಡೆದಿದ್ರೆ ಮಾತ್ರ ಈ ಒಂದು ಡಿಡಕ್ಷನ್ನ ಮಾಡಲಾಗುತ್ತೆ. ಅದರ್ವೈಸ್ ಈ ಒಂದು ಡಿಡಕ್ಷನ್ ಆಗೋದಿಲ್ಲ. ಈ ಒಂದು 40,000ದಲ್ಲಿ ಮತ್ತೆ 13,000 ಕೂಡ ಇನ್ಕ್ರೀಸ್ ಆಗಿ ಇಲ್ಲಿ 42,000 ಏನು ಸಿಗ್ತಾ ಇದೆ, ಇದರ ಬದಲಾಗಿ ನಿಮಗೆ ಇನ್ನೂ 13,000 ಆ್ಯಡ್ ಆಗುತ್ತೆ. 40, 50, 53, 54, 55, 56,000 ರಫ್ಲಿ ಈ ಒಂದು ಪಿಂಚಣಿ ಸಿಗ್ತಾ ಇತ್ತು. ಇನ್ ಕೇಸ್ ನೀವು ಕಮ್ಯೂಟೆಡ್ ಮೊತ್ತ 1/3 ಭಾಗವನ್ನು ನೀವು ಹಿಂಪಡೆಯದೇ ಇದ್ದರೆ, ಅದು ಹಿಂಪಡೆದಿದ್ದೀರಾ. ಸೊ ಹಾಗಾಗಿ EMI ರೂಪದಲ್ಲಿ 13,333 ರೂಪಾಯಿ ಅದು
ಮಂತ್ಲಿ ಕಟ್ ಆಗುತ್ತೆ. ಎಷ್ಟು ವರ್ಷ ಕಟ್ ಆಗುತ್ತೆ? 15 ವರ್ಷ. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ ಹಾಗೆ. ಸೊ ನಿವ್ವಳ ಮಾಸಿಕ ಪೆನ್ಷನ್, ನಿಮ್ಮ ಒಂದು ಅಕೌಂಟ್ಗೆ ಬರುವಂಥ ಒಂದು ನಿವ್ವಳ ಮಾಸಿಕ ಪೆನ್ಷನ್ ಬಂದ್ಬಿಟ್ಟು ಲಾಸ್ಟಲ್ಲಿ ನೀವು ನೋಡ್ತಾ ಇರುವಂಥದ್ದು 40,000 ಮೈನಸ್ 13,333 ಪ್ಲಸ್ 16,000 ಟೋಟಲ್ ಬಂದ್ಬಿಟ್ಟು 42,000. ಇಲ್ಲಿ ನೋಡ್ತಾ ಇದ್ದೀರಾ ಅಮೌಂಟ್ ಎಷ್ಟಿದೆ? 42,667 ರೂಪಾಯಿ ನಿಮ್ಮ ಒಂದು ಅಕೌಂಟ್ಗೆ ಬರುವಂಥ ಒಂದು ಮೊತ್ತವಾಗಿದೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಪಾಯಿಂಟ್, ಸಹಜವಾಗಿ ನಾವು ಹೇಳಿರುವ ಹಾಗೆ 15 ವರ್ಷಗಳ ನಂತರ ಪಿಂಚಣಿ ಮರುಸ್ಥಾಪನೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾದರೆ 100% ಪಿಂಚಣಿ ಯಾವ ರೀತಿಯಾಗಿ ಬರುತ್ತೆ ಅಂತ ನೀವು ನೋಡ್ತಿದ್ದೀರಾ. ಸೊ ಮೊಟ್ಟ ಮೊದಲನೇದಾಗಿ 0% ನಿವೃತ್ತಿ ಆದಮೇಲೆ 0%. ಇಲ್ಲಿ 15 ವರ್ಷಗಳ ನಂತರ ಇದು 66.66% ಸಿಗುತ್ತೆ, 33% ಕಡಿತ ಆಗುತ್ತೆ. ಸೊ ಇದು 15 ವರ್ಷಗಳ ನಂತರ ಇದೇ ರೀತಿಯಾಗಿ ಬರುತ್ತೆ. ಬಟ್ 15 ವರ್ಷ ನಂತರ ಆದಮೇಲೆ ಇನ್ಕ್ರೀಸ್ ಆಗುತ್ತೆ. ಸೊ ಪೂರ್ಣ ಪ್ರಮಾಣದ ಒಂದು ಪಿಂಚಣಿ ಸಿಗುವಂಥದ್ದು ಇದು ನಿಮಗೆ ನೆಕ್ಸ್ಟ್ ಲೈಫ್ ಲಾಂಗ್, ಪೂರ್ಣ ಪ್ರಮಾಣ ಜೀವಿತಾವಧಿಯವರೆಗೂ ನಿಮಗೆ ಲೈಫ್ ಲಾಂಗ್ ಸಿಗುವಂಥದ್ದು. ಇಲ್ಲಿ ನೋಡಿ ಎಷ್ಟು ಎಕ್ಸ್ಪ್ಲೇನ್ ನೀಟಾಗಿ ಈ ಒಂದು ಸ್ಲೈಡ್ನಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೇವೆ. ಸೊ ನೀವು ನೋಡ್ತಾ ಇರುವಂಥದ್ದು ಮೊಟ್ಟ ಮೊದಲನೇದಾಗಿ ನೀವು ನಿವೃತ್ತಿ ವರ್ಷ, 15 ವರ್ಷಗಳ ನಂತರ ಜೀವಿತಾವಧಿ. ನಿವೃತ್ತಿ ಆದ ತಕ್ಷಣ ನೀವು ಕಮ್ಯುಟೇಷನ್ ಇದು ಪಡೆದಿದ್ದರೆ, ಕಮ್ಯುಟೆಡ್ ಅಮೌಂಟನ್ನು ಪಡೆದಿದ್ದರೆ, ಸೊ ಇದು 15 ವರ್ಷದ ನಂತರ ಫ್ಲ್ಯಾಟಾಗಿ ಉಳಿಯುತ್ತೆ. ಇಲ್ಲಿವರೆಗೂ ಒಂದು 66.66% ಬರುತ್ತೆ. ಬಟ್ ಇಲ್ಲಿ ಆದಮೇಲೆ ಇನ್ಕ್ರೀಸ್ ಆಗುತ್ತೆ, 100%ಗೆ ಹೋಗುತ್ತೆ. ಆ್ಯಂಡ್ ಇದು ಲೈಫ್ ಲಾಂಗ್ 100% ಉಳಿಯುವಂಥದ್ದು ಮುಂದೆ. ಸೊ ಈ ರೀತಿಯಾಗಿ 15 ವರ್ಷಗಳ ನಂತರ ಪಿಂಚಣಿ ಮರುಸ್ಥಾಪನೆ ಆಗೋದ್ರ ಬಗ್ಗೆ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಇರುವಂಥದ್ದು. ಇದನ್ನು ಐ ಹೋಪ್ ನಿಮಗೆ ಅರ್ಥ ಆಗಿದೆ. ಸೊ ಇದಾದಮೇಲೆ ಕಮ್ಯುಟೇಷನ್ ಮಾಡಿಕೊಂಡರೆ ಮೊದಲ 15 ವರ್ಷಗಳ ಕಾಲ 1/3 ಭಾಗ ಕಡಿತಗೊಳ್ಳುತ್ತದೆ. 15 ವರ್ಷಗಳ ನಂತರ ಆ ಕಡಿತವು ನಿಂತು ಪೂರ್ಣ ಮೂಲ ಪಿಂಚಣಿ ಮರುಸ್ಥಾಪನೆಯಾಗುತ್ತದೆ ಅಂತ ಈ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಸೊ ಇದಾದಮೇಲೆ ವೇತನ ಮತ್ತು ಪಿಂಚಣಿ ಹೋಲಿಕೆಯನ್ನು ನಾವು ನೋಡೋದಾದರೆ, ವೇತನ ಮತ್ತು ಪಿಂಚಣಿಯಲ್ಲಿ ಯಾವ ರೀತಿಯಾದಂಥ ಹೋಲಿಕೆ ಇದೆ ಅಂತ, ಕೊನೆಯ ಒಂದು ಮೂಲ ವೇತನ 80,000 ರೂಪಾಯಿ ಇರುವಂಥದ್ದು, ಮೂಲ ಪಿಂಚಣಿ ಏನಾಗುತ್ತೆ 40,000 ಆಗ್ತಾ ಇದೆ. ನಿವ್ವಳ ಒಂದು DR ಸೇರಿ ಎಷ್ಟಾಗುತ್ತೆ ಅಂದರೆ 42,667. ಕುಟುಂಬ ಪಿಂಚಣಿ ಬಂದ್ಬಿಟ್ಟು 24,000 ರೂಪಾಯಿ ಆಗ್ತಾ ಇರುವಂಥದ್ದು. ಈ ಮೇಲಿನ ಚಾರ್ಟ್ ನೌಕರನ ಕೊನೆಯ ಮೂಲ ವೇತನಕ್ಕೆ ಹೋಲಿಸಿದರೆ ಪಿಂಚಣಿಯ ವಿವಿಧ ಹಂತಗಳು ಹೇಗೆ ಇರುತ್ತವೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತವೆ. ನೀವು ರಿಟೈರ್ಮೆಂಟ್ ಆಗುವಾಗ 80,000 ಬೇಸಿಕನ್ನು ಪಡಿತಾ ಇದ್ದರೆ ನಿಮ್ಮ ಮೂಲ ಪಿಂಚಣಿ 40,000 ಆಗುತ್ತೆ, ನಿವ್ವಳ ಪಿಂಚಣಿ 42,667 ಆಗುತ್ತೆ. ಇದು ಆಫ್ಟರ್ ಗೆಟಿಂಗ್ 1/3 ಕಮ್ಯುಟೇಷನ್, ಅದು ಕೂಡ ಇಂಪಾರ್ಟೆಂಟ್. ಆ್ಯಂಡ್ ಮೂಲ ಒಂದು ಕುಟುಂಬ ಪಿಂಚಣಿ ಬಂದ್ಬಿಟ್ಟು 24,000 ರೂಪಾಯಿ ಆಗ್ತಾ ಇರುವಂಥದ್ದು ಈ ಒಂದು ಚಾರ್ಟಲ್ಲಿ ನೀವು ನೋಡ್ತಾ ಇದ್ದೀರಾ. ಸೊ ಇದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಯಿಂಟ್ಸ್ಗಳು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ. ಯಾವ ರೀತಿಯಾಗಿ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರು ರಿಟೈರ್ಮೆಂಟ್ ಆದಮೇಲೆ ಪಿಂಚಣಿಯನ್ನು ಲೆಕ್ಕಾಚಾರ ಮಾಡಲಾಗುತ್ತೆ, ಯಾವ ರೀತಿಯಾಗಿ ಕುಟುಂಬ ಪಿಂಚಣಿಯನ್ನು ಲೆಕ್ಕಾಚಾರ ಮಾಡಲಾಗುತ್ತೆ, DCRG ಅಂದ್ರೇನು, ಕಮ್ಯುಟೇಷನ್ ಅಂದ್ರೇನು, ಯಾವ ರೀತಿ ಅವುಗಳನ್ನು ಲೆಕ್ಕ ಹಾಕಲಾಗುತ್ತದೆ, ಎಲ್ಲವನ್ನೂ ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ದೇವೆ.